ಇನ್ನು ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ನ ಪರಿಸ್ಥಿತಿಗಳು ಏನೇನಾಗ್ತಾ ಇದೆ ಲೆಕ್ಕಾಚಾರಗಳು ಅದೆಲ್ಲದರ ಬಗ್ಗೆ ನೋಡಿದ್ರಿ. ನಮ್ಮ ರಾಜ್ಯದ ವಿಚಾರಕ್ಕೆ ಬರೋಣ ವೀಕ್ಷಕರೇ. ಕಾಂಗ್ರೆಸ್ ಪಡೆಯಲ್ಲಿ ಈಗ ಟ್ರಬಲ್ ಶೂಟರ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಶಿಗ್ಗಾವಿ ಬಳಿಕ ಬಾಗಲಕೋಟೆಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಬಾಗಲಕೋಟೆಯಲ್ಲೂ ಸಹ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರಗಳು ಎಲ್ಲವೂ ಸಹ ವರ್ಕೌಟ್ ಆಗಿದೆ. ಹೈಕಮಾಂಡ್ ಕೊಟ್ಟಿರತಕ್ಕಂಥ ಟಾಸ್ಕ್ ಅನ್ನು ಗೆದ್ದಿರುವಂಥ ಸತೀಶ್ ಜಾರಕಿಹೊಳಿ ಅವರು ತಮ್ಮ ವರ್ಚಸ್ಸನ್ನ ಮತ್ತು ಪ್ರಭಾವವನ್ನು ಹೈಕಮಾಂಡ್ ಮಟ್ಟದಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟು ಸಮುದಾಯವಾರು ಸಭೆಯನ್ನ ಮಾಡಿ ಎಲ್ಲರ ವಿಶ್ವಾಸವನ್ನ ಗೆದ್ದಿದ್ರು ಸತೀಶ್ ಜಾರಕಿಹೊಳಿ ಅವರು. ಗ್ರೌಂಡ್ ವರ್ಕ್ ಮಾಡಿದ್ರು. ಸ್ಥಳೀಯ ಮಟ್ಟದಲ್ಲಿನ ಗುಂಪುಗಾರಿಕೆಯನ್ನು ಬಗೆಹರಿಸಿ ಭರ್ಜರಿಯಾಗಿ ತಂತ್ರಗಾರಿಕೆಯನ್ನು ರೂಪಿಸಿದ್ದರ ಪರಿಣಾಮವಾಗಿ ಉಮೇಶ್ ಮೇಟಿ ಅವರು ಬಾಗಲಕೋಟೆ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ನೋಡಿ, ಇಷ್ಟೂ ದಿನಗಳ ಕಾಲ ನಾವು ಒಂದು ರೀತಿಯಾಗಿ ಆಪದ್ ಬಾಂಧವ, ಪಕ್ಷದ ಆಪದ್ ಬಾಂಧವ ಅಥವಾ ಯಾವುದೇ ಟಾಸ್ಕನ್ನು ಕೊಟ್ಟರೂ ಸಹ ಆ ಟಾಸ್ಕನ್ನು ಬಹಳ ಎಫೆಕ್ಟಿವ್ ಆಗಿ ನಿಭಾಯಿಸುವಂಥ ಒಂದು ಚಾಕಾಚಕ್ಯತೆ ಇರ್ತಕ್ಕಂಥ ನಾಯಕ ಯಾರಾದರೂ ಇದ್ದರೆ ಅದು DK ಶಿವಕುಮಾರ್ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಆ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿಗ್ಗಾವಿ ಬೈ ಎಲೆಕ್ಷನ್ ಆಯ್ತಲ್ವಾ, ಈ ಲೋಕಸಭೆ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಂಸದರಾಗಿ ಆಯ್ಕೆಯಾಗಿ ಹೋದ ನಂತರ ತೆರವಾದಂಥ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೀತು. ಸೊ ಅಲ್ಲಿ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರಗಳು, ಅವರು ಮಾಡಿದ್ದಂಥ ಸ್ಟ್ರಾಟರ್ಜಿಗಳು ಅದೆಲ್ಲವೂ ಸಹ ವರ್ಕೌಟ್ ಆಯಿತು. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ತು. ಹಾಗೆ ನೋಡಿದರೆ ವೀಕ್ಷಕರೇ, 2023 ವಿಧಾನಸಭೆ ಚುನಾವಣೆಯ ನಂತರ ಎದುರಾದಂತಹ ಬೈ ಎಲೆಕ್ಷನ್ಸ್, ಈ ಬೈ ಎಲೆಕ್ಷನು ಸೇರಿಕೊಂಡ ಹಾಗೆ, ನಿನ್ನೆ ಪ್ರಕಟವಾದಂಥ ರಿಸಲ್ಟ್ನ ಬೈ ಎಲೆಕ್ಷನು ಸೇರಿಕೊಂಡ ಹಾಗೆ ಒಟ್ಟು 3 ಬೈ ಎಲೆಕ್ಷನ್ಗಳು. ಸೊ ಟೋಟಲ್ 6 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ಗೆದ್ಕೊಂಡೇ ಬಂದಿದೆ. ಯಾವ ಕ್ಷೇತ್ರವನ್ನು ಸಹ ಬಿಟ್ಟಿಲ್ಲ. 6 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆದ್ದಿದೆ ಬೈ ಎಲೆಕ್ಷನ್ಸ್ಗಳಲ್ಲಿ. ಸೊ ಹಾಗಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಕ್ವೈಟ್ ಏನಾದರೂ ಚೇಂಜಸ್ ಆಗ್ಬೋದಾ? ಯಾಕಂದರೆ ಹೇಳಿ ಕೇಳಿ ವೀರಣ್ಣ ಚರಂತಿಮಠ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿದ್ದರು, 3 ಸಲ ಗೆದ್ದಿದ್ದಂತಹ ಅಭ್ಯರ್ಥಿಯಾಗಿದ್ದರು BJPಯಲ್ಲಿ. ಸೊ ಹಾಗಾಗಿ ಅವರನ್ನು ಎದುರು ಹಾಕ್ಕೊಂಡು ಅವರ ವಿರುದ್ಧ ಸೆಣಸಾಟ ಮಾಡುವಂಥದ್ದು ಇದೆಯಲ್ಲ ಉಮೇಶ್ ಮೇಟಿ ಅವರಿಗೆ, ಅದು ಎಲ್ಲ ಒಂದು ಕಡೆ ಕ್ವೈಟ್ ಚಾಲೆಂಜಿಂಗ್ ಆಗಿತ್ತು. ಆದರೆ ಅದನ್ನು ನಿಭಾಯಿಸುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಕ್ಸಸ್ ಆಗಿದ್ದಾರೆ ಅನ್ನುವಂಥದ್ದು. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಆನಂದ್. ಈಗ ಒಂದು ಕಡೆ ಬಾಗಲಕೋಟೆ ಕ್ಷೇತ್ರ ಗೆಲ್ಲಿಕ್ಕೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಮಾಡಿದಂಥ ಲೆಕ್ಕಾಚಾರಗಳು, ಹೂಡಿದಂಥ ಸ್ಟ್ರಾಟರ್ಜಿಗಳು ಇದು ವರ್ಕೌಟ್ ಆಗಿದೆ, ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಅಂತ. ಒಟ್ಟಾರೆಯಾಗಿ ಯಾವ ರೀತಿಗೆ ಸತೀಶ್ ಜಾರಕಿಹೊಳಿ ಅವರ ಪಾತ್ರ ಇಲ್ಲಿ ಕೆಲಸ ಮಾಡಿದೆ ಅಂತ ಅಂತೀರಿ ಅಂತ ಆನಂದ್? ಶಿವಶಂಕರ್, ಪ್ರಮುಖವಾಗಿ ಬಾಗಲಕೋಟೆಯಲ್ಲೂ ಕೂಡ ಒಳೇಟಿನ ಆತಂಕ ಇತ್ತು. ಪ್ರಮುಖವಾಗಿ ಅಲ್ಲಿ ಸ್ಥಳೀಯವಾಗಿಯೂ ಕೂಡ ಬಹಳಷ್ಟು ಒಂದು ಗೊಂದಲಗಳಿತ್ತು. ಹಾಗೆ ಟಿಕೆಟ್ ವಿಚಾರದಲ್ಲಿ ಮೇಟಿ ಕುಟುಂಬಸ್ಥರಲ್ಲೇ ಸಿಕ್ಕಾಪಟ್ಟೆ ಪೈಪೋಟಿನೂ ಕೂಡ ನಡೆದಿತ್ತು. ಇದರ ಒಂದು ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಕೂಡ ಎಲ್ಲಾ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿ ಬಾಗಲಕೋಟೆಯನ್ನು ಕೂಡ ವಶವನ್ನ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಇನ್ನಿಲ್ಲದ ರಣತಂತ್ರಗಳನ್ನು ರೂಪಿಸಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಸುಮಾರು 1 ತಿಂಗಳು ಮೊದಲೇ ಅವರು ಅಲ್ಲಿ ಠಿಕಾಣಿಯನ್ನ ಹಾಕಿ ಏನೇನು ಗೊಂದಲ ಇತ್ತು ಎಲ್ಲವನ್ನೂ ಕೂಡ ಸರಿಪಡಿಸಿ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಒಂದು ಒಮ್ಮತ ಬರೋ ರೀತಿ ನೋಡಿಕೊಂಡ್ರು. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಇರತಕ್ಕಂಥ ಗೊಂದಲಗಳನ್ನು ಬಗೆಹರಿಸಿ ಸಮುದಾಯವಾರು ಸಭೆಗಳನ್ನು ನಡೆಸಿ ಮತದಾರರ ಒಂದು ನಾಡಿ ಮಿಡಿತವನ್ನು ಹರಿಯುವಲ್ಲಿ ಅವರು ಸಕ್ಸಸ್ ಆಗಿದ್ರು. ಹಾಗಾಗಿ ಮೊದಲಿಂದಲೂ ಕೂಡ ಅವರು ಮತ್ತೆ ಅವರ ಟೀಮ್ ಏನಿದೆ ಅಲ್ಲಿ ಗ್ರೌಂಡ್ ವರ್ಕ್ ಮಾಡಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು 22,000ಕ್ಕೂ ಹೆಚ್ಚು ಲೀಡ್ ಅನ್ನು ಅಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಟ್ರಬಲ್ ಶೂಟರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಯಾಕೆಂದ್ರೆ ಹಿಂದೆ ಶಿಗ್ಗಾವಿಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ನಿಲ್ಲಿಸಿದಂತ ಒಂದು ಸಂದರ್ಭದಲ್ಲೂ ಕೂಡ ಅಂತ ಒಂದು ಕ್ಷೇತ್ರವನ್ನೇ ಅವರು ಗೆದ್ದಿದ್ರು. ಈಗ ಬಾಗಲಕೋಟೆಯಲ್ಲೂ ಕೂಡ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳುವ ಮೂಲಕ ಪ್ರಮುಖವಾಗಿ ತಾವು ಕೂಡ ಟ್ರಬಲ್ ಶೂಟರ್ ಅನ್ನೋದನ್ನ ಬಿಂಬಿಸಿಕೊಂಡಿದ್ದಾರೆ. ಜೊತೆಗೆ ಈ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಬಹುಪಾರ ಕೇಳಿರ್ತಕ್ಕಂಥದ್ದು. ಸುರ್ಜೇವಾಲಾ ಅವರು ಫೋನ್ ಮಾಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ DK ಶಿವಕುಮಾರ್ ರೀತಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲಿ ಟ್ರಬಲ್ ಶೂಟರ್ ಆಗಿ ಗೇಮ್ ಚೇಂಜರ್ ಆಗಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಶಿವಶಂಕರ್. ಓಕೆ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.